ಕಾಂಗ್ರೆಸ್ ಬಿಟ್ರೆ ಮತ್ತೆ ಯಾವುದೂ ಬರೋದಲ್ಲ. ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಿ ಸರ್? ಪೂರ ಏನೈತೆ 100ಕ್ಕೆ 100 ಬರೆದು ಕೊಡ್ತೀನಿ. ಕೂಲಿ ಕಾರ್ಮಿಕರಿಗಾಗಿ ವ್ಯಾಪಾರಸ್ಥರಿಗಾಗಿ ಬರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕಾಡ್ತಾ ಇದ್ದೀವಿ. ಈ ಅಂಥ ಒಬ್ಬ ಹುಡುಕಾಡ್ತಕ್ಕಂಥ ವ್ಯಕ್ತಿ ಇವತ್ತಿನ ದಿವಸ ಅದೇ ಮೊದಲಿರ್ತಕ್ಕಂಥ ಕಾಳಜಿ, ಈ ರೀತಿ ಕಾಳಜಿ ಹೊಂದಿರತಕ್ಕಂಥ ಕುಟುಂಬದಲ್ಲೇ ಉಮೇಶ್ ಚೆನ್ನ ಮೇಟಿ ಅವರು ಈಗ ಸಿಕ್ಕಿದ್ದಾರೆ. ನಮ್ಗೆ ಅದೊಂದು ರತ್ನ ಸಿಕ್ಕಂಗೈತಿ. ನಾವು ಬೆಲ್ ಹೊಡಿಬೇಕು, ನಮಸ್ಕಾರ ಅನ್ಬೇಕು, ಯಪ್ಪ ಅನ್ಬೇಕು, ಯವ್ವ ಅನ್ಬೇಕು. ಆಮೇಲೆ ಬಾಗಲ ತೆಗಿತದೋ ಇಲ್ಲ ಗೊತ್ತಿಲ್ಲ, ತೆಗೆದ ಮೇಲೂ ಇಲ್ಲಿ ಬರೋದಲ್ಲ, ಅದು ಅಲ್ಲಿ ಆಫೀಸ್ಗೆ ಹೋಗೋವಂಥ ಒಂದು ಧೋರಣೆ ಹೊಂದಿರತಕ್ಕಂಥ ವ್ಯಕ್ತಿ. ಎಷ್ಟೋ ಜನರಿಗೆ ಮುಳುಗಡೆಯಿಂದ ಹಣವನ್ನು ಕೊಡಿಸ್ಯಾರು. ಆಗ ಇದು ಕಾಂಗ್ರೆಸ್ ಪಕ್ಷ ಅಂದರೆ ಬಡವರು ಅಯಿಂದ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲವನ್ನು ಸಮಾಜವನ್ನು ತಗೊಂಡು ಹೋಗ್ತಂಥ ಪಕ್ಷ ಯಾವುದೇ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಆದ ರೀತಿಯಾಗಿ ಅದೇ ಕಾಂಗ್ರೆಸ್ ಅದಕ್ಕೆ ಗೆಲ್ಲುವಂಥದ್ದು ಶತಸಿದ್ಧ. ಒಂದು 15ರಿಂದ 20,000 ಹೋಟ್ಲೆ ಇಲ್ಲಿ ಉಮೇಶ್ ಮೇಟಿ ಅವರು ಗೆಲ್ಲುವಂಥ ಸಾಧ್ಯತೆ ಇದೆ. ಈ ಬಾಗಲಕೋಟೆಯಲ್ಲಿ ನಡೀತಕ್ಕಂಥ ಬಾಯ್ ಎಲೆಕ್ಷನ್ದಲ್ಲಿ ಬಡವರಿಗಾಗಿ, ದೀನ ದಲಿತರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ, ವ್ಯಾಪಾರಸ್ಥರಿಗಾಗಿ ಬರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕಾಡ್ತಾ ಇದ್ದೀವಿ. ಈ ಅಂಥ ಒಬ್ಬ ಹುಡುಕಾಡ್ತಕ್ಕಂಥ ವ್ಯಕ್ತಿ ಇವತ್ತಿನ ದಿವಸ ಅದೇ ಮೊದಲಿರ್ತಕ್ಕಂಥ ಕಾಳಜಿ, ಈ ರೀತಿ ಕಾಳಜಿ ಹೊಂದಿರತಕ್ಕಂಥ ಕುಟುಂಬದಲ್ಲೇ ಉಮೇಶ್ ಚೆನ್ನ ಮೇಟಿ ಅವರು ಈಗ ಸಿಕ್ಕಿದ್ದಾರೆ. ನಮ್ಗೆ ಅದೊಂದು ರತ್ನ ಸಿಕ್ಕಂಗೈತಿ. ಯಾಕಂದ್ರೆ ಅವರು ಮನೆಗೆ ಹೋದ್ರಪ್ಪ, ಬಾರಪ್ಪ, ಹೋಗಪ್ಪ, ಉಣ್ಣಪ್ಪ, ತಿನ್ನಪ್ಪ ಅನ್ನೋಂಥ ನಮ್ಮ ಕಷ್ಟ ಜೊತೆಗೆ ಕೇಳೋದ್ರ ಜೊತೆಗೆ ನಮ್ಮ ಮನೆಯೊಳಗೆ ಸರಾಗವಾಗಿ ಒಳಗೆ ಕರೀತಾರೆ. ಆರ ಬಿ ಜೆ ಪಿಯಲ್ಲಿರ್ತಕ್ಕಂಥ ಏನು ಅಭ್ಯರ್ಥಿಗಳದಲ್ಲ, ಅವ್ರ ಮನೆಗೆ ಹೋದ್ರೆ ನಾವು ಬೆಲ್ ಹೊಡಿಬೇಕು, ನಮಸ್ಕಾರ ಅನ್ಬೇಕು, ಯಪ್ಪ ಅನ್ಬೇಕು, ಯವ್ವ ಅನ್ಬೇಕು. ಆಮೇಲೆ ಬಾಗಲ ತೆಗಿತದೋ ಇಲ್ಲ ಗೊತ್ತಿಲ್ಲ, ತೆಗೆದ ಮೇಲೂ ಇಲ್ಲಿ ಬರೋದಲ್ಲ, ಅದು ಅಲ್ಲಿ ಆಫೀಸ್ಗೆ ಹೋಗೋವಂಥ ಒಂದು ಧೋರಣೆ ಹೊಂದಿರತಕ್ಕಂಥ ವ್ಯಕ್ತಿ. ಅದಕ್ಕಾಗಿದ್ದಲ್ಲ, ಅಂಥ ವ್ಯಕ್ತಿ ಬೇಡ, ನಮಗೆ ಇಂಥ ಒಳ್ಳೆಯ ಸಾಚಾ ವ್ಯಕ್ತಿ ಬೇಕನ್ನೋಂಥದ್ದು ಇಡೀ ಕ್ಷೇತ್ರದ ಜನತೆ ಇವತ್ತು ಕಾಯ್ತಾ ಇದ್ದು. ಆ ಅವಕಾಶ ಸಿಕ್ಕೈತಿ. ಅದಕ್ಕಾಗಿ ಆ ವ್ಯಕ್ತಿಗೆ ಓಟ್ ಹಾಕಿ ಅವರನ್ನು ಗೆಲ್ಲಿಸಿ ನಮ್ಮ ಬಡವ ಬಾಗಲಕೋಟೆ, ಇದು ಕೋಟೆಗಳ ಮೇಲೆ ಕೋಟೆ ಬಾಗಲಕೋಟೆ, ಬಡವ ಬಾಗಲಕೋಟೆ. ಯಾಕಂದ್ರೆ ಮುಳುಗಡೆ ಆಗಿರ್ತಕ್ಕಂಥ ಈ ಪ್ರದೇಶ, ಈ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ ಬಗ್ಗೆ ಕಾಳಜಿಯನ್ನು ಹೆಚ್ಚು ಹೊಂದಿರತಕ್ಕಂಥ ಉಮೇಶ್ ಚೆನ್ನ ಮೇಟಿ ಅವರನ್ನು ಇವತ್ತು ನಾವು ಎಲ್ಲರೂ ಕೂಡಿ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಾರುವಂಥ ವಿಚಾರ ಇಟ್ಕೊಂಡು ಈಗ ನಾವು ಚುನಾವಣೆಯಲ್ಲಿ ಅವ್ರನ್ನ ಮತ ಹಾಕ್ತಾ ಇದ್ದೇವೆ. ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ಆಗಬೇಕು, ಏನೇನು ಡೆವಲಪ್ಮೆಂಟ್ ಆಗಬೇಕು ಸರ್? ಸರ್, ಡೆವಲಪ್ಮೆಂಟ್ ಅನ್ನೋಕ್ಕೆ 3ನೇ ಹಂತದ ಮುಳುಗಡೆ ಬಂದ ಸಂದರ್ಭದಲ್ಲಿ ಅವ್ರಿಗೆ ಏನಂತಲ್ಲ, ಭೂಮಿಗೆ ಎಕ್ವೈರ್ ಮಾಡ್ಕೋಬೇಕು, ಅವರಿಗೆ ದುಡ್ಡು ಕೊಡಬೇಕು. ಅದರ ಇದೆ ಅಂತ ಅವರಿಗೆ ವಸತಿಗಾಗಿರ್ತಕ್ಕಂಥ ಜಾಗನ ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಯಾಕಂದ್ರೆ ಈ ಮೇಟಿ ಕುಟುಂಬದವರು ಬಡತನದಲ್ಲಿ ಬಂದಿರತಕ್ಕಂಥವ್ರು, ಈ ಎಲ್ಲ ಮುಳುಗಡೆ ಸಂತ್ರಸ್ತರ ಅದು ಕಷ್ಟಗಳನ್ನ ಅರ್ಥಕೊಂಡಿರ್ತಕ್ಕಂಥವ್ರು. ಅದಕ್ಕಾಗಿ ಅವ್ರು ಬಂದರೆ ಒಂದು ಅನುಕೂಲ ಆಗತ್ತೆ. ಯಾಕಂದ್ರೆ ಇವರು ಯಾವತ್ತೂ ರೈತಾಪಿ ಕುಟುಂಬದವರು, ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರು. ಅದಕ್ಕೆ ಈ ಎಲ್ಲ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಇವರೇ ಬಂದ್ರೆ ಸೂಕ್ತ ಅನ್ನೋಂಥದ್ದು ಇವತ್ತು ನಿರ್ಧಾರ ರೀ. ಇವತ್ತು ನಾವು ಉಮೇಶ್ ಮೇಟಿ ಅವರು ಯಾವ ಮಟ್ಟಕ್ಕೆ ಗೆಲ್ತಾರಪ್ಪ ಅಂತಂದ್ರೆ, ಅವರ ತಂದೆಯವರು ಮಾಡಿದ ಕೆಲಸಗಳು ಇವತ್ತು ಅವರ ಒಂದು ಪೂರ್ತಿ ಇಳುವ ವಯಸ್ಸಿನಲ್ಲಿ ಆದರೂ ಒಂದು ಬಾಗಲಕೋಟೆ ಮತಕ್ಷೇತ್ರಕ್ಕೆ, ಒಂದು ಬಾಗಲಕೋಟೆಗೆ ಒಂದು ಎಲ್ಲ ಸ್ಟೂಡೆಂಟ್ಗಳಿಗೆ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಂತ ಒಂದು ಹಠ ಬಿಡದೆ ಒಂದು ಮೆಡಿಕಲ್ ಕಾಲೇಜನ್ನು ತರುವಂಥದ್ದು ಮಾಡಿ ಅದನ್ನು ಮಾಡಿದ್ದು ಜಾರಿಗೆ ತಂದರು. ಅದು ಕೃಷ್ಣ ಮಿಲ್ದನ್ ಜೋಡಿ ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬರು ಮಿನಿಸ್ಟರ್ ಇದ್ದಾರೆ. ಅವರು ಇಡೀ ನಮ್ಮ ಕೃಷ್ಣ ಮಿಲ್ದನ್ ಯೋಜನೆಯಿಂದ ಎಷ್ಟೋ ಜನರಿಗೆ ಮುಳುಗಡೆಯಿಂದ ಹಣವನ್ನು ಕೊಡಿಸ್ಯಾರು. ಆಗ ಇದು ಕಾಂಗ್ರೆಸ್ ಪಕ್ಷ ಅಂದರೆ ಬಡವರು ಅಯಿಂದ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲವನ್ನು ಸಮಾಜವನ್ನು ತಗೊಂಡು ಹೋಗ್ತಂಥ ಪಕ್ಷ ಯಾವುದೇ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಆದ ರೀತಿಯಾಗಿ ಅದೇ ಕಾಂಗ್ರೆಸ್ ಅದಕ್ಕೆ ಗೆಲ್ಲುವಂಥದ್ದು ಶತಸಿದ್ಧ. ಒಂದು 15ರಿಂದ 20,000 ಹೋಟ್ಲೆ ಇಲ್ಲಿ ಉಮೇಶ್ ಮೇಟಿ ಅವರು ಗೆಲ್ಲುವಂಥ ಸಾಧ್ಯತೆ ಇದೆ. ಉಮೇಶ್ ಮೇಟಿ ಅವರು ಯಾಕೆ ಗೆಲ್ಲಬೇಕಪ್ಪ ಅಂತಂದ್ರೆ, ಇವತ್ತು ನಾವು ಬೇರೆಯವರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಉಮೇಶ್ ಮೇಟಿ ಅವರು ಒಂದು ಯಾರೋ ಅವರ ಮನೆಗೆ ಹೋದರು, ಒಂದು ಸಂಯಮ ಸ್ವಭಾವದ ವ್ಯಕ್ತಿ. ಅವ್ರ ಮ್ಯಾಗ ಬರ್ರಿ ಹೆಗಲ ಮ್ಯಾಗ ಕೈ ಹಾಕೋದು, ಅವರ ಪ್ರೀತಿಯಿಂದ ಕಾಣ್ತಾರು. ಅವ್ರಿಗೇನು ಕಷ್ಟಗಳಿದ್ರೂ ಸ್ಪಂದನೆ ಮಾಡ್ತಾರೆ. ಬಟ್ ಅದಕ್ಕೋಸ್ಕರ ಅವರು ಒಂದು ಪಕ್ಷದ ಪ್ರಭಾವಕ್ಕಿಂತಲೂ ಅವರ ವೈಯಕ್ತಿಕ ಜನರ ಅವ್ರ ಮ್ಯಾಗ ಪ್ರೀತಿದಿಂದ ಅವರಿಗೆ ಹೆಚ್ಚಿನ ಓಟನ್ನು ಹಾಕ್ತಾರೆ. ಕಾಂಗ್ರೆಸ್ ಬಿಟ್ರೆ ಮತ್ತೆ ಯಾವುದೂ ಬರೋದಲ್ಲ. ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಿ ಸರ್? ಪೂರ ಏನೈತೆ 100ಕ್ಕೆ 100 ಬರೆದು ಕೊಡ್ತೀನಿ. ಕಾಂಗ್ರೆಸ್ ಏನಕ್ಕೆ ಬರಬೇಕು ಈ ಕ್ಷೇತ್ರದಲ್ಲಿ ಅಂತ? ಈ ಅಂದ್ರೆ ಅಭಿವೃದ್ಧಿ ಏನೈತೆ, ಅವ್ರಪ್ಪರ ಏನೈತೆ ಮಾಡಿದ್ದು ಏನೈತೆ ಭಾಳ ಮಾಡ್ಯಾರ. ಹಾಂ, ಮೇಟಿ ಅವರು ಇನ್ನು ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಸರ್? ಅಂದರೆ ಇನ್ನೂ ಡೆವಲಪ್ಮೆಂಟ್ ಮಾಡ್ತೀವಿ, ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ಎಲ್ಲ ನಿಮ್ಗೆ ಭಾಗ್ಯಲಕ್ಷ್ಮಿ ಯೋಜನೆ, ಆಮೇಲೆ ಬಸ್ಸಿಂದು ಎಲ್ಲ ಅನುಕೂಲ ಮಾಡಿಕೊಟ್ಟಿವಿ. ಆಮೇಲೆ ನಿಮ್ಗೆ ಕರೆಂಟ್ ಬಿಲ್ಲು ಎಲ್ಲ ಇನ್ನೂ ಡೆವಲಪ್ಮೆಂಟ್ ಆಗ್ತಿದ್ದೆ. ಕಾಂಗ್ರೆಸ್ ಬಿಟ್ರೆ ಮತ್ತೆ ಯಾವುದೂ ಬರೋದಿಲ್ಲ. ಫಿಕ್ಸ್ ಬರೆದು ಕೊಡ್ತೀನಿ, 100ಕ್ಕೆ 100 ಬರೆದು ಕೊಡ್ತೀನಿ.